ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 2ನೇ ಭಾಗ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಾಧ್ಯಾಪಕರು, ಸೃಜನಾತ್ಮಕ ಸಾಹಿತಿಗಳು, ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾ ಕೆ. ಚಿನ್ನಪ್ಪ ಗೌಡ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ನರೇಂದ್ರ ರೈ ದೇರ್ಲಾ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸುಮಾರು 3 ದಶಕಗಳ ಕಾಲ ವಿಭಾಗ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಜನಾನುರಾಗಿಯಾದವರು ಡಾ ಕೆ. ಚಿನ್ನಪ್ಪ ಗೌಡ ಅವರು. ಮೊದಲಾಗಿ ನಾನು ಮಂಗಳೂರು ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ. ಸರ್, ನೀವು ಸತತ ಪರಿಶ್ರಮ, ಕಠಿಣ ಓದು, ಈ ಎಲ್ಲ ನೆಲೆಯಲ್ಲಿ ನೀವು ಇಲ್ಲಿಯವರೆಗೆ ಬಂದು ತಲುಪಿದ್ದೀರಿ, ನಿಂತಿದ್ದೀರಿ. ಬಾಲ್ಯದಲ್ಲಿ ಸುರಂಗದಿಂದ ಮಣ್ಣು ಹೊರತರ್ತಾ ಇದ್ದ, ಗುಡ್ಡೆಗೆ ಹಸುಗಳನ್ನು ಮೇಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂಥ ಚಿನ್ನಪ್ಪರನ್ನು ಈಗ ನಿಮ್ಮ ವಿಟ್ಲ, ಈಗ ನಿಮ್ಮ ಊರು ಹೇಗೆ ಪ್ರೀತಿಸ್ತಾ ಇದೆ ಸರ್? ಈಗಲೂ ಹೋದಾಗ, ಈಗ ವಿಟ್ಲದ ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ಇವ ನಮ್ಮವ ಅಂತ, ನಮ್ಮ ಊರಿನವ ಅಂತ, ನಮ್ಮ ಊರಿನವ, ಅನೇಕರು ನಮ್ಮ ಜೊತೆಗೇ ಓದಿದವರು ಎನ್ನುವಂಥದ್ದು ಒಂದು. ಆಮೇಲೆ ಅದೇನಾಯಿತು, ನಾನು ವಿಟ್ಲದಲ್ಲಿ ಓದಿದ ಮೇಲೆ ಮತ್ತೆ ವಿವೇಕಾನಂದಕ್ಕೆ ಹೋದೆ. ಆಮೇಲೆ ವಿವೇಕಾನಂದ ಹೋದಾಗಲೇ ವಿಟ್ಲದ ಸಂಪರ್ಕ ಬಹುತೇಕ ಕಡಿಮೆ, ಯಾಕಂದರೆ ಅಲ್ಲೇ ರೂಮ್ ಮಾಡಿಕೊಂಡಿದ್ದದ್ದು. ನಾನು ಅಲ್ಲೇ ರೂಮ್ ಮಾಡಿದ್ದ ಕಾರಣ ಮನೆಗೆ ಬರೋದು ರಜೆಯಲ್ಲಿ ಮಾತ್ರ ನೋಡಿ, ಅದಕ್ಕಿಂತ ಹೆಚ್ಚು ಸಂಪರ್ಕ ಇಲ್ಲಲ್ಲ. ಆಮೇಲೆ ನಾನು ಮದ್ರಾಸಿಗೆ ಹೋದೆ, ವಿವೇಕಾನಂದ ಡಿಗ್ರಿ ಪುತ್ತೂರಿಂದ ಮತ್ತು ಮದ್ರಾಸಿಗೆ ಹೋದೆ. ಮದ್ರಾಸಿಂದ ಬಂದ ಮೇಲೆ ಉಜಿರೆ SDM ಕಾಲೇಜಲ್ಲಿ ಅಧ್ಯಾಪಕ ವೃತ್ತಿಗೆ ಸೇರಿದೆ, ಆಯಿತೆ. ಆಮೇಲೆ ಯೂನಿವರ್ಸಿಟಿಗೆ ಬಂದೆ. ಹಾಗಾಗಿ ಉದ್ಯೋಗ ಮತ್ತು ರಜೆಗಳಲ್ಲೆಲ್ಲ ಈ ವಿದೇಶದ ಪ್ರವಾಸಗಳಲ್ಲಿದ್ದ ಕಾರಣ ಬಹುತೇಕ ನನ್ನ ಓದು, ನನ್ನ ಬರವಣಿಗೆ ಮತ್ತು ಆಡಳಿತ ಕೆಲಸಗಳಿಗಾಗಿ ನಾನು ವಿಟ್ಲದ ಮತ್ತು ಮನೆಯ ಸಂಪರ್ಕ, ಅಗತ್ಯ ಬಿದ್ದರೆ ಹೋಗೋದು ಬಿಟ್ಟರೆ ನಿರಂತರವಾಗಿ ನಾನು ಅಲ್ಲಿ ಹೋಗಿ ಬೇರೆ ಬೇರೆ ಕೆಲಸಗಳಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶಗಳು ಬರಲಿಲ್ಲ. ಆದರೆ ಸಂಬಂಧಗಳನ್ನು ಉಳಿಸಿಕೊಂಡಿದ್ದೆ. ನನ್ನ ಬಗ್ಗೆ ಈಗಲೂ ಸಿಕ್ಕಿದರೆ ನಮ್ಮ ಶಾಲೆಯಲ್ಲಿ ಓದಿದವನು ಅಥವಾ ವಿಟ್ಲದವನು, ನನ್ನ ಒಟ್ಟಿಗೆ ಓದಿದವನು, ಹೀಗೆ ಅನೇಕರು ಆ ಪ್ರೀತಿಯ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಕೂಡೂರು, ವಿಟ್ಲ, ಅನಿಲಕಟ್ಟೆ, ಕಳಂಜಿಮಲೆ, ಹೀಗೆಲ್ಲ ಕಾಪು ಮಜಲು, ಹೀಗೆಲ್ಲ ಕೆಲವು ಜಾಗಗಳುಂಟಲ್ಲ, ಅವುಗಳು ಇವತ್ತಿಗೂ ಕೂಡ ನಮಗೊಂಥರದ ಸ್ಫೂರ್ತಿಯ ಕೇಂದ್ರಗಳಾಗಿ, ಜಾಗಗಳಾಗಿ ನಮ್ಮ ಸ್ಮರಣೆಯಲ್ಲಿ ಅವುಗಳಿವೆ. ಹಾಗಾಗಿ ನಾನು ಇತ್ತೀಚೆಗೆ ಒಂದು ಬೇಲಿಯೊಳಗಿನ ಬೆಳೆ ಒಂದು ಪ್ರಬಂಧ ಸಂಕಲನ ತಂದಾಗ ಅದರಲ್ಲಿ ಬಹುತೇಕ ಎಲ್ಲ ಪ್ರಬಂಧಗಳು ಕೂಡ ಊರಿನ ಕಥೆಗಳೇ ಇರುವುದು. ಕಳಿಂಜಿಮಲೆ ಕತೆ, ವಿಟ್ಲದ ಜಾತ್ರೆಯ ಕತೆ, ನಿಮ್ಮ ಊರಿನ ಆತ್ಮಕತೆ, ನನ್ನ ಊರಿನ ಆತ್ಮಕತೆ ಅಂತ ಅದು ನೀವು ಚೆನ್ನಾಗಿ ಅದನ್ನು ಭಾವಿಸಬಲ್ಲಿರಿ. ಅಂದರೆ ಅದರಲ್ಲಿ, ಆ ಪುಸ್ತಕದಲ್ಲಿ, ಆ ಪ್ರಬಂಧ ಸಂಕಲನದಲ್ಲಿ ಬಹುತೇಕ ನನ್ನ ಬಾಲ್ಯದ ಎಲ್ಲೂ ಕೂಡ ಆಕ್ರೋಶಗಳನ್ನು, ನನಗೆ ಯಾಕೋ ಅದು ಸಿಟ್ಟು ಮಾಡಿ ಅಥವಾ ಮತ್ತೊಬ್ಬರನ್ನು ಸಂಪೂರ್ಣ ಅವಹೇಳನ ಅಥವಾ ಆಕ್ರೋಶ ಮಾಡುವುದರಿಂದ ಹೆಚ್ಚು ಪ್ರಯೋಜನ ಇಲ್ಲ ಅಂತ ಕಾಣೋದು. ನಾವು ಏನು ಮಾಡಬೇಕು ಅಂದರೆ, ನನ್ನ ಸಿದ್ಧಾಂತ, ನಮ್ಮ ಕೆಲಸಗಳ ಮೂಲಕ ಅವರ ಮನಸ್ಸನ್ನು ಗೆಲ್ಲಬೇಕು. ನನ್ನ ಬಗ್ಗೆ ಒಂದು ಕಾಲಕ್ಕೆ ಅವರು ತಾಳಿದ್ದ ಅಥವಾ ಯಾರು ತಾಳಿರಬಹುದಾದ ಭಾವನೆಗಳನ್ನು ನಮ್ಮ ಕೆಲಸಗಳ ಮೂಲಕ ಅವರು ಬದಲಾಯಿಸುವಾಗೆ ಮಾಡಬೇಕು ಅಂತ. ಇದು ನನ್ನ ಉದ್ದಕ್ಕೂ ಕೂಡ ನಮ್ಮ ಕೆಲಸಗಳ ಮೂಲಕ, ಇಲ್ಲ ನಾನು ಹಾಗೆ ಮಾಡಬಾರ್ದಾಗಿತ್ತು ಅವರಿಗೆ, ಅಥವಾ ಈ ಥರ ಅವರ ಮನಸ್ಸು ಬದಲಾಯಿಸುವ ಹಾಗೆ, ಅಂದರೆ ಒಂದು ವ್ಯವಸ್ಥೆ ಬದಲಾಗೊಳ್ಳುವ ಹಾಗೆ ನಾವು ಬದುಕಬೇಕೇ ಹೊರತು ಆ ವ್ಯವಸ್ಥೆಯನ್ನು ಇನ್ನಷ್ಟು ನೀವು ಕಲುಷಿತಗೊಳಿಸುವುದುಂಟಲ್ಲ, ಅದು ಸುಧಾರಣೆಗೆ ಹೆಚ್ಚು ಅನುಕೂಲವಾದ ಒಂದು ಸನ್ನಿವೇಶ ಅಲ್ಲ ಅಂತ ಭಾವಿಸಿದವನು ನಾನು. ಸರಿ 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 ಸರಿ. ನೀವು ಇವತ್ತು ನಾಡಿಗೆ ಜಾನಪದ ಸಂಶೋಧಕರು ಅಂತಲೇ ಪರಿಚಿತರು. ಭೂತಾರಾಧನೆಯ ಅಧ್ಯಯನ ನಿಮ್ಮ ದೊಡ್ಡ ಒಂದು ಅಸ್ಮಿತೆ. ಆದರೆ ನೀವು ಸಂಶೋಧಕರಾಗುವ ಮುಂಚೆ ಅಥವಾ ಸಂಶೋಧನಾ ಲೇಖನಗಳನ್ನು ಬರೆಯುವ ಮುಂಚೆ ಕಾಲೇಜು ಅಥವಾ ನಿಮ್ಮ ಶಾಲಾ ದಿನಗಳಲ್ಲಿ ಗೋಡೆ ಪತ್ರಿಕೆಗಳಲ್ಲಿ, ಭಿತ್ತಿ ಪತ್ರಿಕೆಗಳಲ್ಲಿ ಬರಹಗಾರರು
ಆಗಿ ಕಾಣಿಸಿಕೊಂಡದ್ದು ಯಾವಾಗ? ಅದು ವಿಟ್ಲದಲ್ಲಿ ಒಂದು ಸಣ್ಣ ಭಿತ್ತಿ ಇತ್ತು, ಕೆಲವು ಸಣ್ಣ ಪುಟ್ಟ ಕವನ, ಅದೆಲ್ಲ ನೆನಪಿಲ್ಲ ನನಗೆ ಹೆಚ್ಚು. ನಿಜವಾಗಿ ನಾನು ಒಂದು ಬರೆಯುವ ಒಂದು ಉತ್ತೇಜನ ಸಿಕ್ಕಿದ್ದು ವಿವೇಕಾನಂದ ಕಾಲೇಜಲ್ಲಿ. ಕನ್ನಡ ಐಚ್ಛಿಕವಾಗಿ ಹೋದದ್ದು ಇಲ್ಲೇ ನೆನಪಿಸಿಕೊಳ್ತೇನೆ. ಅಮೃತರಿದ್ದರು, ತಾಳ್ತಜಿಯವರಿದ್ದರು, ತಾಳ್ತಜಿ ವಸಂತಕುಮಾರ್, ಅಮೃತರು, ಇವರಿಬ್ಬರ ವಿಶೇಷ ನೆನಪಿಸಿಕೊಳ್ಬೇಕು ನಾನು. ವಿಟ್ಲದಲ್ಲಿ ಒಂದು ಸಣ್ಣ ಅದಕ್ಕೊಂದು ಪಂಚಾಂಗ ಅಂತ ಸಿಕ್ಕಿತ್ತು, ಹೆಬ್ಬಾರರು ಹಾಕಿತ್ತು. ಅಲ್ಲಿ ನಾವು ಕನ್ನಡ ಸಂಘ ಅಂತ ಮಾಡಿದ್ವಿ. ಅಲ್ಲಿ ಭಿತ್ತಿಪತ್ರಿಕೆಯ ಇತ್ತು. ನಾವು ಅಲ್ಲಿಯ ಕನ್ನಡ ಸಂಘದ ಮೂಲಕ ಕೃತಿಗಳನ್ನು, ವಿದ್ಯಾರ್ಥಿ ಕೃತಿಗಳನ್ನೆಲ್ಲ ಪ್ರಕಟ ಮಾಡಿದ್ವಿ ನಾವು. ಆಗ ನಾನು ಸ್ವಲ್ಪ ಅಲ್ಲಿ ಕ್ರಿಯಾಶೀಲ ಹುಡುಗನಾಗಿದ್ದೆ ನಾನು, ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಇದ್ದಾಗ. ಈ ಬರಹಗಾರ ಅಥವಾ ಸಂಶೋಧನೆಗೆ ಸಂಬಂಧಪಟ್ಟಾಗೆ ನಾನು ಮತ್ತೆ ಒಂದು ಘಟನೆ ನೆನಪಿಸ್ತೇನೆ. ಅದೆಲ್ಲ ನಿಮಗೆ ಒಂದು ಸಂಪರ್ಕ ಕಲ್ಪಿಸ್ತದೆ. ಅದು ಈಗ ಭೂತಾರಾಧನೆಯ ಮೇಲೆ ವಿಶೇಷ ಅಧ್ಯಯನ ಮಾಡ್ತಾ ಬಂದವನು. ಪಾಡ್ದನಗಳ ಮೇಲೆ, ಕವಿತೆ, ತುಳುವಿನ ಎಲ್ಲ ಜನಪದ ಮೌಖಿಕ ಪ್ರಕಾರಗಳ ಮೇಲೆ ನಾನು ಕೆಲಸ ಮಾಡ್ತಾ ಬಂದ ಒಂದು ನನ್ನ ಹದದಲ್ಲಿ ಕೆಲಸ ಮಾಡ್ತಾ ಬಂದವರು. ಅದು ಭೂತಾರ ಜಾನಪದ ಅಧ್ಯಯನ ಇರ್ಬೋದು, ಭೂತಾರದ ಕೆಲವು ಅಧ್ಯಯನಗಳಿರ್ಬೋದು, ಜಾಲಾಟ ಇರ್ಬೋದು, ಸಂಸ್ಕೃತಿ ಸೇರಿರ್ಬೋದು, ಕರಾವಳಿ ಕಥನಗಳು ಇರ್ಬೋದು, ಸಿರಿಸಂಧಿ ಗೋಪಾಲ್ ನಾಯ್ಕ ಹೇಳಿದ್ದಿರ್ಬೋದು, ಎಲ್ಲ ಅಲ್ಲಿ ಕೂಡ ಬಹುತೇಕ ಕರಾವಳಿ ಜಾನಪದದ ಒಂದು ವಿಶ್ಲೇಷಣೆ ಇದೆ. ಮಹತ್ವದ ಆರಂಭ ಯಾವುದು ಅಂದರೆ ಭೂತಾರಾಧನೆ. ಅದಕ್ಕೊಂದು ಸಣ್ಣ ಘಟನೆ ಹೇಳ್ತೇನೆ ನಾನು. ನಮ್ಮ ಮನೆಗೆ ಪಕ್ರು ಪರವ ಅಂತ ಬರ್ತಿದ್ರು. ನಾನು ಬೇರೆ ಒಂದು ಕಡೆ ಹೇಳಿದ್ದೇನೆ ಇದನ್ನು. ಪಕ್ರು ಪರವ ಅಂತ ಬಹಳ ಒಳ್ಳೆಯ, ನನಗೆ ಕಾಣ್ತದೆ ಅಂಥ ಒಬ್ಬ ಭೂತದ ಕಲಾವಿದನನ್ನು ನಾನು ಬೇರೆ, ಮತ್ತೆ ಅವರ ಮಕ್ಕಳು ಚಂದ, ಬಾಬು ಪರವ, ಜತ್ತು ಪರವ, ಶೇಖರ ಪರವ ಎಲ್ಲ ಕಟ್ತಾ ಇದ್ದಾರೆ ಅವರೆಲ್ಲರೂ ಕೂಡ, ನಾನು ನೋಡಿದ್ದೇನೆ. ಆದರೆ ಪಕ್ರು ಪರವನೇ ನಿಜವಾದ ನೆಲಮೂಲ ಆರಾಧಕರು ಅವರು. ತನ್ನೊಂದು 40-50 ಅನುಭವದಲ್ಲಿ ಅದೊಂದು ಭೂತ ಕಟ್ಟು ನಿಲ್ಲುವ ಕ್ರಮ, ಯಾವ ಗ್ಲಾಮರು ಇಲ್ಲದ ಆ ಕಾಲಕ್ಕೆ ಒಂದು ಭಾವಚಿತ್ರವು ಪತ್ರಿಕೆಗಳಲ್ಲಿ ಬರುವ ಕ್ರಮ ಇಲ್ಲ ಹಾಗೆ ಎಷ್ಟು ಬದಲಾವಣೆ ಆಗಿದೆ. ಭೂತ ಕಟ್ಟಿದ ಮರುದಿವಸ ಬರ್ತವೆ, ಅದಿಲ್ಲ. ಆ ಪಕ್ರು ಪರವ ಸಂಜೆ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದು ನಮ್ಮಲ್ಲಿ ವೀಳ್ಳಿ ಎಲ್ಲ ತಿನ್ನುದವರು. ನನ್ನನ್ನು ಬಾಲೆ ಅಂತ ಕರೆಯೋದು. ಬಲೆ ನಿಮಗೆ ಹೊರಡಿರು, ಕೋಲಗೆ ಬರ್ಬುಜಾರೇನಿ ಅಂತೆಲ್ಲ ಹೇಳಿ ಮನೆಯಲ್ಲಿ ಒಂದು ಉಂಡು ಉಟ್ಟುಕೊಂಡು, ಒಂದು ಶಾಲ್ ಹಾಕ್ಕೊಂಡು, ಒಂದು ಕೈಯಲ್ಲಿ ಬಳೆ ಎಲ್ಲ ಇತ್ತು. ಒಳ್ಳೆ ತೇಜಸ್ಸಿನ ಮನುಷ್ಯ. ಮಾತಾಡಿ ಸಂಜೆ ಜಗಲಿಯಲ್ಲಿ ಕೂತು ಹೋದ ಮೇಲೆ ಅವ್ರು ಹೋಗ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ಅಲ್ಲಿ ಕಟ್ಟನೇಮ ಅಂತ ಆಗ್ತದೆ, ನಾವು ಈಗಲೂ ಆಗ್ತದೆ. ಸುಮಾರು ಒಂದು 11-12 ಗಂಟೆ ಆಗುವಾಗ ಭೂತ ಲಕ್ಕದುಂತುರೆ ಅಂತ ಉಂಟು. ಆಗ ಗರ್ನಾಲು ಶಬ್ದ ಎಲ್ಲ ಕೇಳ್ತದೆ. ಆಗ ನಾವು ಹೋಗೋದಲ್ಲಿಗೆ ಊಟ ಎಲ್ಲ ಮುಗಿಸಿ ನೋಡಿದ್ರೆ ಒಂದು 2-3 ಗಂಟೆಗಳ ಹಿಂದೆ ನೋಡಿದ ಪಕ್ರು ಪರವ ಎಲ್ಲಿ ಅಂತ ನನಗೊಂದು ವಿಸ್ಮಯವೇ. ನಾನು ಹೇಗೆ ಹುಡುಕಿದ್ರು ಕೂಡ ನನಗೆ ಪಕ್ರು ಪರವ ಕಾಣೋದಿಲ್ಲ ಅಲ್ಲಿ. ಧರ್ಮ ದೆಯ್ಯಂಕುಳು ಕಾಣ್ತಾರೆ. ಜುಮಾದಿ ಭೂತದಲ್ಲಿ ನೋಡಿದ್ದೇನೆ ನಾನು. ಈ ಪಕ್ರು ಪರವ ಏನಾದ ಅಂತಂದರೆ, ನಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ ಆ ಕಾಲಿಗೆ ಗಗ್ಗರ, ಆಮೇಲೆ ಜಕ್ಕೆಲಣಿ, ಆಭರಣಗಳು, ತಲೆಮಣಿ, ತಲೆಪಟ್ಟ, ಕದಿರ್ಮುಡ್ಡಿ, ಅಣಿ, ಆಮೇಲೆ ಮುಖವಾಡ, ಬೇರೆ ಬೇರೆ ಸಂದರ್ಭಗಳಲ್ಲಿ ಇಟ್ಕೊಂಡು ನಿಲ್ಲುವಾಗ ಒಂದು ಮಧ್ಯಂತರ ಜಗತ್ತಿನ ಪರಿಕಲ್ಪನೆ ಆಮೇಲೆ ವಿಶ್ಲೇಷಣೆ ಮಾಡಿದ್ದೇನೆ ಅದನ್ನು ವಿವರವಾಗಿ ಏನದು ಅಂತ. ಆದರೆ ಆ ಪರವ ಇದ್ದಕ್ಕಿದ್ದ ಹಾಗೆ ಒಬ್ಬ ಲೌಕಿಕ ವ್ಯಕ್ತಿ ಒಂದು ಅಲೌಕಿಕ ಮಾಧ್ಯಮವಾಗಿ ಪರಿವರ್ತನೆಗೊಳ್ಳುವುದು ನನಗೆ ಆಗಲೂ ವಿಸ್ಮಯವೇ. ಬಹುಶಃ ಆ ಒಂದು ಸಣ್ಣ ವಿಸ್ಮಯ ನನ್ನ ಒಳಗೆ ಇತ್ತು ಕಾಣ್ತದೆ, ಬಹಳ ಕಾಲ ಇತ್ತು ಕಾಣ್ತದೆ. ಇದು ಏನು ಇದು ಅಂತ ನೋಡಿ. ಅವರು ಅಂಗಳಕ್ಕೆ ಬರುವುದು, ಅಲ್ಲಿ ಬರುವುದು ಅಷ್ಟೇ, ಎಲ್ಲಿದ್ದರೂ ದೂರ ನಿಲ್ಲಬೇಕು ಒಂದು ಇತ್ತಲ್ಲ ಗೌರವದ. ಅದೇ ದೈಭೂತ ಎಲ್ಲರನ್ನೂ ಎಬ್ಬಿಸುವುದು, ಕೂತುಕೊಳ್ಳಿಸುವುದು ನೋಡಿದರೆ, ಅಥವಾ ಎಲ್ಲರೂ ಕೈ ಮುಗಿದು, ನನಗೆದು ಪಕ್ರುವೇ ಕೈ ಮುಗಿತಾ ಇದ್ದಾರೋ, ಭೂತಕ್ಕೆ ಕೈ ಮುಗಿತಾ ಇದ್ದಾರೋ, ಅಥವಾ ಈ ಪಕ್ರು ಹೀಗೆ ಹೇಗಾದ ಅಂತ. ಇಂಥ ಒಂದು ಪರಿವರ್ತನೆ ಹೇಗಾಯಿತು, ಬಣ್ಣ, ಕುಣಿತ, ವೇಷಭೂಷಣಗಳು, ಮಾತು ಎಲ್ಲ ನೋಡಿ ಆ ಎಳವೆಯ ದಿನದಲ್ಲಿ ಬಹುಶಃ ಆ ಪಕ್ರು ಎಲ್ಲೋ ನನ್ನ ಒಳಗಡೆ ಅವಿತು ಕೂತದ್ದುಂಟಲ್ಲ, ಅದು ಅನಂತರದ ದಿನಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟವಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದು ನನ್ನ ಬದುಕು ಮತ್ತು ನನ್ನ ಮುಂದಿನ ಇದಕ್ಕಿರುವ ಸಂಬಂಧ. ಇನ್ನೊಂದು ಘಟನೆಯೂ ಆಯಿತು. ನಾನು ಈ ಸಂಶೋಧನೆಗೆ ವಿಷಯ ಆಯ್ದುಕೊಳ್ಳುವಾಗ ನನಗೆ ಮಾರ್ಗದರ್ಶಕರು ಪ್ರೊಫೆಸರ್ ಬಿ ವಿವೇಕರೇಗಳು. ಅದು ಕೂಡ ಅವರು ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಒಮ್ಮೆ ಸಿಕ್ಕುವಾಗ, ಈಗಲೂ ನೆನಪುಂಟು ನನಗೆ, ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕುವಾಗ, ನಿಮಗೆ PhD ಮಾಡಲಿಕ್ಕೆ ಆಸಕ್ತಿ ಉಂಟು? ಅವ್ರು ಹಾಗೆಲ್ಲ ನೇರ ಮತ್ತು ಸ್ಪಷ್ಟ ಅಲ್ಲ, ಹೌದು, ಹಾಗಾದರೆ ಬಂದು ಮಾತಾಡಿ ಅಂತ ಅಷ್ಟೇ. ಹಾಗಿದ್ದವರು ಅವರು ದೈವದ ಹಾಗೆ ಮಾಯಕವಾಗಿ ಹೋದರು. ಮಾತಾಡಲಿಕ್ಕೂ ಸಿಗಲಿಲ್ಲ. ಆಗ ಮತ್ತೆ ಹೋಗಿ ಮಾತಾಡುವಾಗ
ಅವರು ಹೇಳಿದರು, ಒಂದು ಕೆಲಸ ಮಾಡಿ, ವಿಷಯ ಎಲ್ಲ ಮತ್ತು ಡಿಪಾರ್ಟ್ಮೆಂಟಿಗೆ ಹೋಗಿ ಆಯಿತು, ಮಾತಾಡಿ ಆಯಿತು, ವಿಷಯದ ಚರ್ಚೆಯಲ್ಲಾಗುವಾಗ ಆಯಿತು ಮಾಡೋದು ಅಂತ ಆಯಿತು. ವಿಷಯ ಯಾವುದು, ನೀವು ಅಮೃತರ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದರು. ಅಮೃತರ ಹತ್ರ ಹೋದೆ ನಾನು. ಅಮೃತರು ಹೇಳಿದರು ಒಂದು ಮಾತು ನೋಡಿ, ಹೇಗೆ ಹೇಳಿದರು, ಚಿನ್ನಪ್ಪಗೌಡ್ರೆ, ಭೂತಾರಾಧನೆ ಆಗಬಹುದು, ಭೂತಾರಾಧನೆಗೆ ಒಂದು ಭವಿಷ್ಯ ಉಂಟು, ನಿಮಗೂ ಒಂದು ಭವಿಷ್ಯ ಉಂಟು. 2 ವಾಕ್ಯ ನೋಡಿ. ಭೂತಾರಾಧನೆಗೂ ಅಧ್ಯಯನಕ್ಕೆ ಒಂದು ಭವಿಷ್ಯ ಉಂಟು, ಅಧ್ಯಯನ ಮಾಡಿದ ನಿಮಗೂ ಒಂದು ಭವಿಷ್ಯ ಉಂಟು. ನೀವು ಭೂತಾರಾಧನೆ ಮಾಡಿ. ಭೂತಾರಾಧನೆಯಿಂದ ನಿಮಗೆ ಭವಿಷ್ಯವ, ನಿಮ್ಮಿಂದ ಭೂತಾರಾಧನೆಗೆ ಭವಿಷ್ಯ? ನಾನು ತಿಳ್ಕೊಂಡದ್ದು ನನ್ನಿಂದ ಭೂತಾರಾಧನೆಗೆ ಅಂತ ಭವಿಷ್ಯ ನಿರ್ಮಾಣ ಆಗಲಾರದು. ಅಮೃತರು ಹಾಗೆ ಹೇಳಿದರು. ಆದರೆ ಕಷ್ಟಪಡಬೇಕು ಹೇಳಿದರು ಅವರು. ವಿವೇಕರಿಗಳಿಗೆ ಗೊತ್ತಿತ್ತು ನಾನು ಕಷ್ಟಪಡುವ ಹುಡುಗ ಎನ್ನುವುದು ಗೊತ್ತಿತ್ತು. ಹಾಗೆ ತೆಕ್ಕೊಳ್ಳೋದಕ್ಕೆ ಮುಂಚೆಯೇ ವಿವೇಕರವರು ಕುಶಾಲಪ್ಪಗೌಡರ ಹತ್ರ ವಿಚಾರಿಸಿ ಅವರೆಲ್ಲ ಕೆಲವೆಲ್ಲ ಹಾಗೆಲ್ಲ ಮಾಡ್ತಾ ಇದ್ರು. ಅವರು ಆ ಕಾಲದ ವ್ಯವಸ್ಥೆ ಹಾಗಿತ್ತು ಸರ್. ನಮ್ಮ ಗುರು ಪರಂಪರೆ ಎಲ್ಲಿ ಒಳ್ಳೆಯ ಮಕ್ಕಳಿದ್ದಾರೆ, ಸ್ಟೂಡೆಂಟ್ ಇದ್ದಾರೆ, ಹುಡುಕಿಕೊಂಡು ಅವರ ಬಗ್ಗೆ ವಿಚಾರಿಸಿಕೊಂಡು ಅವಕಾಶ ಕಲ್ಪಿಸಿಕೊಂಡು ಅವರನ್ನ ಪೊರೆಯುವತನದಲ್ಲಿ ಕೂಡ ಬಹಳ ಪ್ರೀತಿ. ಹಾಗಾಗಿ ವಿವೇಕರಯ್ಯವರ ನಾನು ನನ್ನ ಶೈಕ್ಷಣಿಕ ಬದುಕು ಮಾತ್ರ ಅಲ್ಲ, ನನ್ನ ಒಟ್ಟು ಬದುಕಿನ ಮಾರ್ಗದರ್ಶಕ ಅಂತ ಹೇಳುದು ನೋಡಿ. ಅಮೃತರು ಅಂತವ್ರೆ. ನಾನು ಚಿನ್ನಪ್ಪ ಅಂತ ಹೇಳಿಕೊಂಡು ಭಾಳ ಚಿನ್ನಪ್ಪರ ಅಂತ ಹೇಳಿದವರು. ಚಿನ್ನಪ್ಪರ ಹೇಗಿದ್ದೀರಿ ಅಂತ ಹೇಳಿಕೊಂಡು ಭಾಳ ಪ್ರೀತಿ ಹೇಳಿದ್ರಲ್ಲ. ಆಮೇಲೆ ಆಯಿತು ಅಂತೇಳಿ ಭೂತಾರಾಧನೆಯ ವಿಷಯ ತೆಕ್ಕೊಂಡೆ ನಾನು. ಸುಮಾರು ಒಂದು 82 ಸುಮಾರು 88ರವರೆಗೆ ಒಂದು 6 ವರ್ಷ, 400 ಹೆಚ್ಚಿಗೆ 350-400 ಕೋಲಗಳನ್ನು ನಾನು ರಾತ್ರಿ ಹಾಗೆ ನೋಡಿದವನು. ಅದೆಲ್ಲವೂ ನನಗೆ ತೀಸೆಯಲ್ಲಿ ಬಳಸಿಕೊಳ್ಳಿಕ್ಕೆ ಆಗಲಿಲ್ಲ. ಅಂದರೆ ನೋಡಿ, ನಮಗೆ ಇದನ್ನು ಆಕಸ್ಮಿಕ ಅಂತ ಬೇಕಾದ್ರೆ ಹೇಳಿ ನೀವು. ಈಗ ಪಕ್ರು ಪರವ ಅಂತವರು ಒಬ್ಬರು ನಮ್ಮ ಮನೆ ಹತ್ತಿರ ಒಂದೊಂದು ಭೂತ ಕಟ್ಟಿದ್ದು, ನಾನು ಅದನ್ನು ನೋಡಿದ್ದು, ಎಲ್ಲೋ ನನ್ನಲ್ಲಿ ಒಂದೊಂದು ಅಗೋಚರವಾದ ಒಂದು ಆಸಕ್ತಿಯನ್ನು ಮೂಡಿಸಿದ್ದು ಒಂದು ಆಕಸ್ಮಿಕ ಅಂತ ನಾನು ಭಾವಿಸೋದು. ಅದೇ ಮುಂದೆ ಸಂಶೋಧನೆ ಬಂದಾಗ ಆಕಸ್ಮಿಕ ಎನ್ನುವ ಹಾಗೆ ವಿವೇಕರೈಗಳು, ಅಮೃತರು ಅದಕ್ಕೆ ಬೆಂಬಲವಾಗಿ ನಿಂತು ಇದು ಆಗ್ಬೋದು, ಕೆಲಸ ಮಾಡಿ, ಮತ್ತು ಕೆಲಸ ಮಾಡಿಸುವುದು, ಮಾಡೋದು ಬೇರೆ, ಮಾಡಿಸುವುದು ಬೇರೆ. ಅವರೆಲ್ಲ ಕೆಲಸ ಮಾಡಿಸಿದವರು. ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಕೂಡ ಹಾಗೆ ಕೆಲಸವನ್ನು ಮಾಡಿ ಮತ್ತು ಮಾಡಿಸುವಂಥದ್ದು, ಒಂದು ಮಾಡಿಸುವುದು ಕೂಡ ಬಹಳ ಮುಖ್ಯ ನೋಡಿ. ಹಾಗೆ ಭೂತಾರಾಧನೆಯ ಮೇಲೆ ಕೆಲವು ಕೆಲಸಗಳನ್ನು ಮಾಡಿದೆ. ನನ್ನ ಬಹುತೇಕ ಮುಖ್ಯ ಬರವಣಿಗೆಗಳು ಒಂದು ಭಾಗ, ಬಹಳ ಮುಖ್ಯ ಬರವಣಿಗೆ ಭೂತಾರಾಧನೆಗೆ ಸಂಬಂಧಪಟ್ಟಾಗೆ, ಪ್ರಾರ್ಥನೆಗಳಿಗೆ ಸಂಬಂಧಪಟ್ಟಾಗೆ, ಕಲಾವಿದರಿಗೆ ಸಂಬಂಧಪಟ್ಟಾಗೆ, ಅದರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ನಾನು ಮಾಡಿದವನು. ಹಾಗಾಗಿ ಇದು ಒಳ್ಳೆಯದು. ಬದುಕಿನಲ್ಲಿ ಇಂಥ ಆಕಸ್ಮಿಕಗಳು ಸಂಭವಿಸಬೇಕು ಅಂತ ಹೇಳುವವನು. ಆಕಸ್ಮಿಕಗಳಿಂದಲೇ ಅದ್ಭುತಗಳು ಸೃಷ್ಟಿಯಾಗುವುದು ಅಂತ ನಾನು ಭಾವಿಸಿದವನು. ಆಕಸ್ಮಿಕ ಸಹಜ ಪ್ರಕ್ರಿಯೆಯಲ್ಲಿ ಏನೂ ಆಗೋದಿಲ್ಲ, ಅದು ಸಹಜ ನಡೀತಾ ಹೋಗ್ತದೆ. ಯಾರ ಬದುಕಿನಲ್ಲಿ ಆಕಸ್ಮಿಕ ತಿರುವುಗಳು ಬರ್ತವೋ, ನಾನು ಡಿಗ್ರಿ ಆದ ಮೇಲೆ ಮುಂಬೈಗೆ ಹೋಗೋದು ಅಂತಿತ್ತು. ನನಗೆ ಕನ್ನಡಕ್ಕಿಂತ ಅರ್ಥಶಾಸ್ತ್ರದಲ್ಲಿ ಡಿಗ್ರಿಯಲ್ಲಿ ಮಾರ್ಕ್ ಹೆಚ್ಚು. ಮುಂಬೈಯಲ್ಲಿ ಪ್ರೊಫೆಸರ್ ಬ್ರಹ್ಮಾನಂದ ಅಂತ ಒಬ್ಬರು ಅರ್ಥಶಾಸ್ತ್ರಜ್ಞ ಖ್ಯಾತ ಹೌದು. ಅವರು ನಮ್ಮ ಪ್ರಿನ್ಸಿಪಾಲ್ರೇ, ನಮ್ಮ MS ಅಪ್ಪ ಸೂರ್ಯನಾರಾಯಣಪ್ಪ ಅವರಿಗೆ ಹೇಳಿದೆ, ನಿಮ್ಮಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ ಬರ್ತದೆಯೋ ಅವನಿಗೆ ನಾನೊಂದು ಸೀಟು ಕೊಡ್ತೇನೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬರಲಿ ಅಂತ. ಆಗುತ್ತೆ, ಇವ್ರಿಗೆ ನನ್ನನ್ನು ಅರ್ಥಶಾಸ್ತ್ರಕ್ಕೆ ಕಳಿಸಬೇಕು ಅಂತ ಯಾರು ಸೂರ್ಯನಪ್ಪ ಮತ್ತು ಅರ್ಥಶಾಸ್ತ್ರದ ವಿಭಾಗದವರಿಗೆ. ಕನ್ನಡದವರಿಗೆ ನನ್ನನ್ನು ಕನ್ನಡಕ್ಕೆ ಕಲಿಸಬೇಕು ಅಂತ. ನೋಡಿ ಆಕಸ್ಮಿಕಗಳು ಹೇಗೆ 2 ದಾರಿ, ಕವಲು ದಾರಿ ನೋಡಿ, ಬದುಕಿನಲ್ಲಿ ಕವಲು ದಾರಿಗಳು ಹೇಳುದು. ಮುಂಬೈಗೆ ನಾನು ಅರ್ಜಿ ಹಾಕುವಾಗ ಅವರು ಬ್ರಹ್ಮಾನಂದ ಇರಲಿಲ್ಲ, ಅದರಿಂದ ಉತ್ತರವೇ ಇಲ್ಲ. ಕಾದು ಇನ್ನೆಂತ ಮಾಡೋದು. ಇಷ್ಟರಲ್ಲಿ ನನಗೆ ಒತ್ತಡ ಉಂಟು, ಮದ್ರಾಸಿಗೆ ಬನ್ನಿ ಅಂತ. ಶ್ರೀಕೃಷ್ಣ ಮಠ ಅರ್ತಿಕ ಜಾಗ ಹೋಗಿ ಅಲ್ಲಿ ಮದ್ರಾಸಲ್ಲಿ ಸೇರಿದ್ದಷ್ಟೇ ಕುಶಾಲಪ್ಪಗೌಡರು ಬರ್ತಾರೆ ಅನ್ನೋ ದೊಡ್ಡ ಸುದ್ದಿ. ನಮ್ಮಲ್ಲಿ ಕೂಡ ಕನ್ನಡಕ್ಕೆ ಹೋಗಿ ಅಂತ ತಾಳ್ತಜ್ಜಿಯವರು ಇವರೆಲ್ಲ ಮಾರ್ಕ್ ಸ್ವಲ್ಪ ಕಡಿಮೆ ತೊಂದರೆ, ಕನ್ನಡವೇ ಆಗ್ಬೋದು ನಿನಗೆ, ಹೋಗು ಅಂತೇಳಿ ಈ 2 ಕವಲು ದಾರಿಗಳಲ್ಲಿ ನಾನು ಮದ್ರಾಸನ್ನು ಆಯ್ಕೆ ಮಾಡಿಕೊಂಡೆ. ಒಂದು ವೇಳೆ ಮುಂಬೈಗೆ ಹೋಗ್ತಾ ಇದ್ದರೆ ಏನಾಗುತ್ತಿದ್ದೆ ಅಂತ ಕೆಲವು ಯೋಚನೆ ಹೇಳಿಕೊಂಡು ನಾನು ಅರ್ಥಶಾಸ್ತ್ರ ಓದ್ತಾ ಇದ್ದರೆ ಏನಾಗುತ್ತಿದ್ದೆ. ಒಂದು ಪ್ರಮೇಯಗಳು, ಊಹೆಗಳು, ಹೈಪೋಥೆಸಿಸ್ ಹೇಳ್ತಾರಲ್ಲ, ಅರ್ಧದಲ್ಲಿ ಬಿಡ್ತಾ ಹೋಗ್ತಾ ಇದ್ದೇನೋ, ಯಾಕಂದರೆ ಅಲ್ಲಿ ಹೋಟೆಲ್ ಆಕರ್ಷಣೆ ಇತ್ತು, ಇಲ್ಲಿ ಹೋಟೆಲ್ ಉದ್ಯಮದಲ್ಲಿ ಹೋಗ್ತಾ ಇದ್ದೇನೋ, ಒಂದು ಹೋಟೆಲ್ ಅಧಿಪತಿಯಾಗಿ ಆಗ್ತಾ ಇದ್ರೋ ಏನೋ, ಅಥವಾ ಅರ್ಥಶಾಸ್ತ್ರ ಓದಿ ಒಂದು ಬ್ಯಾಂಕಿಗೆ ಸೇರಿ ಏನಾದ್ರು ಆಗ್ತಿದ್ನೋ ಏನೋ ಅಂತ ಆ ಥರದ ರೋಚಕತೆ ಕನಸುಗಳ ನಡುವೆಯೂ ಕೂಡ ವಾಸ್ತವ ಏನಾಯಿತು, ಮದ್ರಾಸಿಗೆ ಹೋದರಿಂದ ತುಂಬ ಅನುಕೂಲಗಳಾಯಿತು ನೋಡಿ. ಈಗ ನನ್ನ ಇಡೀ ಬದುಕು ಈ ತಿರುವಿನಲ್ಲಿ ಆದದ್ದು ನೋಡಿ. ಅರ್ಥಶಾಸ್ತ್ರದ ಬದಲು ಮತ್ತೆ ಬಂತವರಿಂದ ಪತ್ರ, ಅದೇ ಬ್ರಹ್ಮಾನಂದ, ನಾನು ಐ ವಾಸ್ ಔಟ್ ಆಫ್ ಸ್ಟೇಷನ್, ನಮಗೆ ನಿಮಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ, ಸೀಟ್ ರೆಡಿ ಇದೆ, ಬಂದು ಸೇರಿ ಅಂತ. ಅಷ್ಟರಲ್ಲಿ ನಾನು ಹೋಗುವುದಕ್ಕೆ, ಮದ್ರಾಸಿಗೆ ಹೋಗುವುದು ಅಂತ ತೀರ್ಮಾನ ಆಗಿ ಆರ್ಥಿಕ ಜನ ಫೀಸ್ ಕೂಡ ಕಟ್ಟಿಯಾಗಿದೆ. ಈಗ ಫೀಸ್ ಕಟ್ಟಿದ ಮೇಲೆ ಆ ಫೀಸ್ ಕೊಡಬೇಕಲ್ಲ, ಅದನ್ನು ಬಿಟ್ಟು ಮುಂಬೈಗೆ ಹೋಗೋದಿಲ್ಲಿಂದ ಮತ್ತೆ ಕಷ್ಟ ಅಲ್ಲ ನೋಡಿ.
ಹಾಗಾಗಿ ಅದು ನಾನು ಮದ್ರಾಸಿಗೆ ಹೋದೆ, ಕನ್ನಡ ಎಮ್ ಎ ಮಾಡಿದೆ, ಕುಶಾಲ ಪೌಡ್ರು ಸಿಕ್ಕಿದ್ರು, ಸ್ವಲ್ಪ ತಮಿಳು ದ್ರಾವಿಡ ಭಾಷೆಗಳ ಒಂದು ಸಾಹಿತ್ಯದ ಪರಿಚಯ ಆಯಿತು, ಏನೂ ನಷ್ಟ ಆಗಲಿಲ್ಲ ಅಂತ. ಹಾಗಾಗಿ ಒಳ್ಳೆಯ ಸಹಪಾಠಿಗಳಿದ್ರು, ಇದ್ರು, ಪುರುಷೋತ್ತಮ ಬಿಳಿಮಲೆ ಬಿಳಿಮಲೆ ಇದ್ರು, ಇದ್ರು, ಪ್ರತಿಭಾನಂದ ಕುಮಾರ್ ನೀವು ಇದ್ರಿ, ಆಮೇಲೆ ಜೈನುಲ್ಲಾ ಬಳ್ಳಾರಿ ಇದ್ರಿ. ಬಳ್ಳಾರಿ ಇದ್ರು. ನಾವು ನಿಮ್ಮ ನಂತರ ಅಲ್ಲಿಗೆ ಬಂದವರು ಸರ್. ಒಳ್ಳೆ ಇಲ್ಲೇ ಸರ್ ಒಂದು ಉಪ ಪ್ರಶ್ನೆ ನನಗೆ. ನಮಗೆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಅಂತಾರಾಷ್ಟ್ರೀಯ ಭಾಷಾ ವಿಜ್ಞಾನಿ, ಆ ಮಟ್ಟದ ಎತ್ತರದ ಒಬ್ಬ ವ್ಯಕ್ತಿ ಮೇಷ್ಟ್ರು ಆಗಿದ್ದರು, ಕೋಡಿ ಕುಶಾಲಪ್ಪ ಗೌಡ ಅಂತ. ಹಾಗಂತ ನಾವು ಯಾರೂ ಕೂಡ ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚು ಪಳಗಲಿಲ್ಲ. ನೀವು ಕೂಡ ಜನಪದದ ಪ್ರಭಾವಕ್ಕೆ ಒಳಗಾದ್ರಿ. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ವಿವೇಕ್ ರೈ ಇರ್ಬೋದು, ಅಮೃತ ಸೋಮೇಶ್ವರ್ ಇರ್ಬೋದು, ಅವರೆಲ್ಲರ ಪ್ರಭಾವ ನಿಮ್ಮ ಮೇಲೆ ದಟ್ಟವಾಯಿತು ಅಂತ. ಸರ್, ಮದ್ರಾಸಿನ ಸ್ವಲ್ಪ ವಿಸ್ತರಿಸಿ ಸರ್ ನಿಮ್ಮ ಅನುಭವ. ಮದ್ರಾಸಿಗೆ ಹೋದೆ ನಾನು. ಅದು ಕೂಡ ಒಂಥರದ ಎರಡು ಕವಲುದಾರಿ ಇದ್ದಾಗ ಮದ್ರಾಸನ್ನು ಆಯ್ಕೆ ಮಾಡಿಕೊಂಡು ನಾನು ಮದ್ರಾಸಿಗೆ ಹೋದೆ. ನೀವು ಕೇಳುವ ಪ್ರಶ್ನೆ, ಭಾಷಾ ವಿಜ್ಞಾನ ಪತ್ರಿಕೆ ಇತ್ತು, ಛಂದಸ್ಸನ್ನು ಪಾಠ ಮಾಡಿದರು. ಆದರೆ ನಮಗೇನಾಯಿತು ನೋಡಿ, ಅಲ್ಲ, ಆ ಸೆಂಟರಲ್ಲಿ ದಕ್ಷಿಣ ಭಾರತದ ಅನೇಕ ದ್ರಾವಿಡ ಭಾಷೆಗಳ ಅಧ್ಯಯನ ಕೇಂದ್ರಗಳಿದ್ದು. ಆದರೆ ಆಗ ಧಾರವಾಡದಲ್ಲಿ ಕೆಲವು ಕಡೆ ಭಾಷಾ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಎಲ್ಲ ಇತ್ತು, ಸಂಶೋಧನಾ ಅವಕಾಶಗಳೆಲ್ಲಿತ್ತು. ಮದ್ರಾಸಿನಲ್ಲಿಯೂ ಕೂಡ ನಮಗೆ ಭಾಷಾ ವಿಜ್ಞಾನಕ್ಕಿದ್ರೆ ನಾವು ಮತ್ತೆ ಬೇರೆ ಕಡೆಗೆ ಸಂಶೋಧನೆ ಮಾಡಲಿಕ್ಕೆ ಹೋಗಬೇಕಿತ್ತು. ನಮ್ಮ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಭಾಷಾ ವಿಜ್ಞಾನದ ಅಧ್ಯಯನದ ಅವಕಾಶಗಳು ಬಹಳ ಕಡಿಮೆ ಇತ್ತು. ಆಗ ಕಡಿಮೆ ಇತ್ತು, ಭಾಷಾ ವಿಜ್ಞಾನದ ಅಧ್ಯಯನದ ಭಾಗಗಳು ಕಡಿಮೆ ಇತ್ತು. ಏನು ಮಾಡುವುದಾಗಿತ್ತು? ಹಾಗೇನಾಯಿತು, ನನ್ನ ಬದುಕಿನಲ್ಲಿ ಆಗ ಉದ್ಯೋಗ ಅನಿವಾರ್ಯವಾಗಿತ್ತು. ಬಂದು ರಿಸಲ್ಟ್ ಬರೋದಕ್ಕೆ ಮುಂಚೆ, ಫಲಿತಾಂಶ ಬರೋದಕ್ಕೆ ಮುಂಚೆ ಉಜಿರೆಯಲ್ಲಿ ಕೆಲಸ ಸಿಕ್ಕಿ ಆಯಿತು. ಇಂಥದ್ದನ್ನು ಓದಿ ಇಂಥದ್ದಕ್ಕೆ ಹೋಗಬೇಕು ಅನ್ನುವ ಚೌಕಟ್ಟು ನಿರ್ದೇಶನ ನಮ್ಮ ಪಾಲಿಗೆ ಇರಲಿಲ್ಲ. ಇಲ್ಲ ಎಮ್ಮೆ ಆದ ಕೂಡಲೇ ಒಂದು ಉದ್ಯೋಗ ಅಂತ ನೋಡಿ ಅದು. ಏಕೆಂದರೆ ಕೆಲವೆಲ್ಲ ಒಂದು ಊರಿಗೆ ಕೆಟ್ಟದ್ದಾದರೂ ಕೆಲವೊಮ್ಮೆ ನಮಗೆ ಹೇಗೆ ಒಳ್ಳೆಯದಾಗುತ್ತದೆ ಅಂತ ಹೇಳೋದು ನಾನು. ಇದು ಕೆಟ್ಟದ್ದೇ. ಉಪ್ಪಿನಂಗಡಿ ನೆರೆ ಬಂತು, ನೆನಪಿರ್ಬೋದು ನಿಮಗೆ. ಸುಮಾರು 73-74ರಲ್ಲಿ ದೊಡ್ಡ ನೆರೆ ಅದು. ಉಪ್ಪಿನಂಗಡಿಯ ನೆರೆ ಅಂದರೆ ಆ ಕಾಲಕ್ಕೆ ಒಮ್ಮೆ ಇಡೀ ಜಿಲ್ಲೆಯನ್ನು ತಲ್ಲಣಗೊಳಿಸಿದ ಪ್ರವಾಹ ಅದು. ಊರಿಗೆ ಬಂದದ್ದು. ಆಗ ವಿವೇಕಾನಂದಲ್ಲಿ ನಾನು ವಿದ್ಯಾರ್ಥಿ. ನಾನು NSS ಅಲ್ಲಿಲ್ಲ, ನಾನು ಒಂಥರ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳುವ ಹಾಗೆ. NSS ಅಲ್ಲಿ ಇಲ್ಲ, ಆದರೆ NSSಗೆ ಹೋಗುವುದು. ಆಮೇಲೆ ಯಕ್ಷಗಾನದ ಕೆಲಸಗಳು, ಸಾಹಿತ್ಯ ಚಟುವಟಿಕೆಗಳು, ಸ್ಪೋರ್ಟ್ಸು, ಸಂಘ, ಇಂಥದ್ದೆಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ರು, ಈ ಇಂಬಿ ಬರ್ಕತಾ ಪೂಜೆ ಅಂತ, ಹೀಗೆ ಮಾಡಿದ್ರೆ ಎಲ್ಲವೂ ಆಸಕ್ತಿಗಳು ಅಂತ. ಆಗ ನಾನು ಆ ನೆರೆ ಬಂದಾಗ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿ ಬಳಗದಿಂದ ನಾನು ಕೂಡ ಹೋಗಿದ್ದೆ ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಲಿಕ್ಕೆ. ಆಯಿತು ಬಂದೆ. ಕೆನರಾ ಕಾಲೇಜ್ ಹೆಡ್ ಆಫೀಸಿಂದ SR ಪ್ರಭುಗಳು ಅಂತ ನಮ್ಮ ಸುರೇಂದ್ರನಪ್ಪ ಅವರು, ಸುರೇಂದ್ರನಪ್ಪ ನನಗೆ ಪ್ರಾತಸ್ಮರಣೀಯರು, ಎಷ್ಟು ಸಹಾಯ ಮಾಡಿದ್ದಾರೆ ಅಂತಿಲ್ಲ. ಅಲ್ಲಿಂದ ಹೇಳಿದ್ರಂತೆ, ಒಬ್ಬ ಹುಡುಗ ಬೇಕು ನಮಗೆ ಈ ಲೋನ್ ಎಲ್ಲ ಕೊಡಲಿಕ್ಕೆ. ನಮಗೆ ಅಲ್ಲಿಯ ಪ್ರತ್ಯಕ್ಷ ದರ್ಶನ ಅಂದರೆ ನೆರೆ ಬಂದ ನಿಜವಾದ ಅಲ್ಲಿ ಅನಾಹುತಗಳ ಬಗ್ಗೆ ಕಣ್ಣಾರೆ ಕಂಡವರೊಬ್ಬರು ನಮಗೊಂದು ವರದಿ ಕೊಡಬೇಕು ಅಂತ, ಇಲ್ಲಿ ಬಂದು ನಮ್ಮ ಹೆಡ್ ಆಫೀಸಲ್ಲಿ ಮಾತಾಡಬೇಕು ಅಂತ ಬೆಂಗಳೂರಿಗೆ. ಇವರು ಹೇಳಿದರು, ನೀನು ಹೋಗು. ನಾನು ಹೇಳಿದೆ, ಫಸ್ಟ್ ಟೈಮ್ ಹೋಗೋದು ಬೆಂಗಳೂರಿಗೆ, ಹೋಗಲಿಲ್ಲ ಅಲ್ಲಿವರೆಗೆ ನಾನು. ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ನಾನು ಮತ್ತೆ ಬಸ್ಸಲ್ಲಿ ಹೋದೆ. ಬಸ್ ಸ್ಟ್ಯಾಂಡಿಗೆ ಕಾರು ಬಂತು, ಕೆನರಾ ಬ್ಯಾಂಕಿನ ಅವರು ಕಾರು ಕಳಿಸಿ SR ಪ್ರಭುಗಳು ಕರ್ಕೊಂಡು ಅಲ್ಲಿ ಭಾಷಣ ಮಾಡಿದೆ. ನಾನು ಹೇಳಿದೆ, ನಾನು ಹೇಗೆ ನನಗೆ ನೆನಪಿಲ್ಲ ಹೇಗೆ ಮಾತಾಡಿ, ಅದು ಹೇಗೆ ಫಲ ಕೊಟ್ಟಿತ್ತು ನೋಡಿ. ಆಮೇಲೆ ಡಿಗ್ರಿ ಆದಾಗ ಎಂತ ಮಾಡೋದು ಅಂತೇಳಿ ಸುರೇಂದ್ರಪ್ಪ ಹತ್ರ ಕೇಳಿದೆ. ಆಗ ಅವರು ಹೇಳಿದರು, ಒಂದು ಕೆಲಸ ಮಾಡೋದು, ನೀನು ಓದೋದಾದರೆ ಓದು, ನಿನಗೆ ಬ್ಯಾಂಕ್ ಲೋನು ನಿನಗೆ ಹೇಗೆ ಅವ್ರು ಗುರ್ತುಂಟು, ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಂಟು SR ಪ್ರಭುಗಳಿಗೆ, ನೀನು ಹೋದರೆ ಖಂಡಿತ ನಿನಗೆ ಲೋನ್ ಕೊಡ್ತಾರೆ ಅಂತ. SR ಪ್ರಭು ಹತ್ರ ಹೋದೆ, ಲೋನ್ ಕೇಳಲಿಕ್ಕೆ ಹೋದ್ದು ನಾನು. MA ಓದಲಿಕ್ಕೆ ಸ್ನಾತಕೋತ್ತರ 25,000 ಕೊಡ್ತಿದ್ರು. ಅದರ ವಜ್ರ ಮಹೋತ್ಸವ ಫಂಡ್ ಅಂತ ಉಂಟು, ಡೈಮಂಡ್ ಜೂಬ್ಲಿ ಫಂಡ್ ಅಂತ ಉಂಟು ಬ್ಯಾಂಕಲ್ಲಿ, ಅದರಿಂದ ಕೊಡೋದವರು. ಅದನ್ನು ತೆಕ್ಕೊಂಡ್ರೆ ಶಿಕ್ಷಕನಾಗಿ ಹೋದರೆ ಮತ್ತೆ ಕಟ್ಟಬೇಕಾಗಿಲ್ಲ, ಬೇರೆ ಉದ್ಯೋಗಕ್ಕೆ ಹೋದರೆ ಕಟ್ಟಬೇಕು ಅಂತ ಉಂಟು ನಿಯಮ. ಆಯಿತಾ, 25,000. ನಾನಲ್ಲಿ ಹೋದಾಗ ಅವರು ಒಂದು ಜಾತಿ ಕೇಳುವುದೇನು ಗೊತ್ತು, ನಿಮಗೆ ಲೋನೇ ಬೇಕು? ಹೌದು, ನನಗೆ ಲೋನೇ ಬೇಕು ಅಂತ. ನಾನು ಲೋನಿಗಾಗಿಯೇ ನನ್ನ ತಲೆಯಲ್ಲಿ ಲೋನು ಮಾತ್ರ, ಯಾಕಂದ್ರೆ ನಾನು ಲೋನ್ ಕೇಳಲಿಕ್ಕೆ ಓದದ್ದು ನೋಡಿ. ಅವರ ಮನಸ್ಸಲ್ಲಿತ್ತು ಉದ್ಯೋಗ ಕೊಡುವ ಬ್ಯಾಂಕಿನಲ್ಲಿ ಅಂತ. ನನಗದು ಹುಳಿಲೇ ಇಲ್ಲ ನರೇಂದ್ರ. ನಾನು ಮತ್ತೆ ಕೇಳ್ತಾರೆ ಅವರು, ನಿಮಗೆ ಲೋನೇ ಬೇಕಾ, ನಿಮಗೆ ಓದಲೇಬೇಕಾ? ಹೌದು, ನನಗೆ ಪ್ರಿನ್ಸಿಪಲ್ ಹೇಳಿದ್ದಾರೆ, ನೀವು ಅಂದರೆ ಲೋನ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಲೋನಿಗೆ ಅಂತಲೇ ಬಂದದ್ದು ನಾನು, ಲೋನೇ ಬೇಕು ಅಂತ. ಅವರೊಂದು ಉದ್ಯೋಗ ಕೊಡ್ತಾರೆ ಅಥವಾ ನನಗೆ ಉದ್ಯೋಗ ಕೇಳಬೇಕು ಅಂತ ಹೊಳಿಲೂ ಇಲ್ಲ. ಲೋನ್ ಕೊಟ್ಟರು 25,000 ರೂಪಾಯಿ. ಆ ಕಾಲಕ್ಕೆ ಕೂಡ ನಿಮ್ಮ ಬದುಕಿನೊಂದು ಮಾಯೆ ಏನು, ಅದು ಉಪ್ಪಿನಂಗಡಿಯ ನೆರೆ. ನಾನೊಬ್ಬ ಸ್ವಯಂ ಸೇವಕನಾಗಿ ಹೋಗಿ ಕೆಲಸ ಮಾಡಿದ್ದು. ಹಾಗೆ ಅಲ್ಲಿ ನನ್ನ ಅನುಭವಗಳನ್ನು ಹಂಚಿಕೊಂಡದ್ದು ನಾನು. ಅದಕ್ಕೆ
ಪರವಾಗಿಲ್ಲ ಅಂತ ಅನ್ನಿಸಿಕೊಂಡು ಎಸ್ ಆರ್ ಪ್ರಭುಗಳು ನನಗೆ ಆ ಕಾಲಕ್ಕೆ ಅಷ್ಟೊಂದು ಮೊತ್ತದ ಸ್ಕಾಲರ್ಶಿಪ್ ಆಗಿ ವಿದ್ಯಾರ್ಥಿ ವೇತನ ಕೊಟ್ಟದ್ದು. ಅದು 2 ವರ್ಷ ನನಗೆ MA ಮಾಡಲಿಕ್ಕೆ ಅನುಕೂಲ ಆಯಿತು ನೋಡಿ. ಅಲ್ಲಿ ಅದರ ಮತ್ತೆ ಕಟ್ಟುವ ಪ್ರಸಂಗವು ನನಗೆ ಬರಲಿಲ್ಲ, ಯಾಕೆಂದರೆ ನಾನು ಮತ್ತೆ ಶಿಕ್ಷಕನಾಗಿ ಹೋದದ್ದು ನೋಡಿ. ಇದು ಒಂದು. ಇನ್ನೊಂದು ಮದ್ರಾಸಿನ ವಿಷಯ. ಹಾಗೆ ನಾನು ಮದ್ರಾಸಿಗೆ ಹೋದದ್ದು. ಮತ್ತು ಕುಶಾಲಪ್ಪ ಗೌಡರು ಆ ಕಾಲಕ್ಕೆ ಬಹಳ ದೊಡ್ಡ ಹೆಸರಿತ್ತು ನೋಡಿ ಹೊರಗೆ. ಏನು ಭಾಷಾ ವಿಜ್ಞಾನದ ಬಗ್ಗೆ ಅಂಥ ದೊಡ್ಡ ಹಿನ್ನೆಲೆ ಓದು ಇರಲಿಲ್ಲ. ನಾವು 1-2 ಪತ್ರಿಕೆ ಮಾತ್ರ ಡಿಗ್ರಿಯಲ್ಲಿ. ಕುಶಾಲಪ್ಪ ಗೌಡರು ಒಂದು. ಅದರ ಜೊತೆಗೆ ಮರಿಯಪ್ಪ ಭಟ್ರು ಅಂತ ಆಗ ಆ ಡಿಪಾರ್ಟ್ಮೆಂಟನ್ನು ಕಟ್ಟಿದವರು ಮರಿಯಪ್ಪ ಭಟ್ಟ ಮತ್ತು ಕಿಟ್ಟೆಲ್ ಕೋಶಗಳನ್ನು ಪರಿಷ್ಕರಿಸಿದವರು. ಈ ದೇಶದ ಮೊದಲನೆಯ ಕನ್ನಡ ಅಧ್ಯಯನ ಕೇಂದ್ರ ಅದು. ಇದು ಇಲ್ಲಿಂದ ಯಾರು ನಮ್ಮ ತಾಳ್ತಾಜೆ ಆರ್ ನರಸಿಂಹಾಚಾರ್ ಮೊದಲನೇ ಕನ್ನಡ MA ಸ್ಟೂಡೆಂಟ್. ಕರೆಕ್ಟ್. ಹಾಗೆ ಇವರು ಹೇಳಿದರು ನೋಡಿ ಮರಿಯಪ್ಪ ಭಟ್ರು ಕಟ್ಟಿದ ಅದು ಅಂತ. ಅವರು ಇಲ್ಲಿ ಮುಂಗುಳಿ ಮನೆಯವರು ನಮಗೆ ಅಂತ. ನಾನು ವಿಟ್ಲ ವಿವೇಕಾನಂದದಲ್ಲಿ ಓದಿದ್ದು ಮುಂಗುಳಿ ಮನೆ, ಮರಿಯಪ್ಪ ಭಟ್ರು ಮದ್ರಾಸ್ ಇಲ್ಲಿ ಇರುವುದವರು ಅಂತ ಹೇಳುವಾಗ ಒಂದು ರೋಮಾಂಚನ ನಮಗೆ. ಒಂದು ನೋಡಿ ಕೆಲವು ಹೇಗೆ ನಮ್ಮನ್ನು ಆ ಥರದ ಒಂಥರದ ಭಾವುಕತೆಯಿಂದಲೇ ನಾನೇನು ಮಹಾ ಸಾಧಿಸ್ತೇನೆ ಅಂತಲ್ಲ, ಒಂದು ಒಳ್ಳೆಯ ಅವಕಾಶ, ಲೋನು ಸಿಕ್ಕಿತ್ತು, ಮುಂಬೈ ತಪ್ಪಿತು, ಕುಶಾಲಪ್ಪ ಭಟ್ರು ಇದ್ದಾರೆ ಅಂತಾಯಿತು, ಮರಿಯಪ್ಪ ಭಟ್ರು ಕಟ್ಟಿದ ಡಿಪಾರ್ಟ್ಮೆಂಟ್ ಅಂತಾಯಿತು. ಹಾಗೆ ಮದ್ರಾಸಿಗೆ ಹೋದೆ, ಅಲ್ಲಿ ಓದಿದೆ. ಆದರೆ ನೀವು 3 ವರ್ಷ ಇರ್ತೀರಲ್ಲ ಸರ್? MPhil ಕೂಡ 2 ವರ್ಷ ಪೂರೈಸಿ ಉಜಿರೆಗೆ ಬಂದೆ. ಅಲ್ಲಿಂದ ಉಜಿರೆಯ ಕತೆ ಅಲ್ಲಿ ಮತ್ತೆ ಉಜಿರೆಯ ಅಲ್ಲಿ ಉಜಿರೆಯಲ್ಲಿ ನೀವಿರುವಾಗ ಚಿರಂಜೀವಿ ಅನ್ನುವ ಹೆಸರಿನಲ್ಲಿ ನೀವು ಬರಿತಾ ಇದ್ದೀರಿ. ಹೌದು, ಅದಕ್ಕೇನಾದ್ರೂ ಪ್ರತ್ಯೇಕ ಗುಟ್ಟು ಏನಾದರೂ ಗುಟ್ಟು ಉಂಟು. ಆಗ ನನಗೆ ಸ್ವಲ್ಪ ಈ ಪತ್ರಿಕಾ ಲೇಖನ ಬರೆಯುವ ಹುಚ್ಚಿತ್ತು. ಕವನಗಳು ಒಂದು, ಮತ್ತೆ ಕವಿಗಳು ಅಂತ ಹೇಳಿದ್ರೆ ಆಗ ಅಲ್ಲಿ ಇನ್ನೊಬ್ಬರು ಚಿರಂಜೀವಿ ಇದ್ರ ಅಲ್ಲ, ಅದು ಬೇರೆ. ಚಿರಂಜೀವಿ ಅಂತ ಸುಧಾದಲ್ಲಿ ಬರೀತಿದ್ರು. ಅವರು ಬಹಳ ಪ್ರಸಿದ್ಧ ಲೇಖನ. ಅಲ್ಲ, ನಾವು ಉಜಿರೆ ಅಂತ ಚಿರಂಜೀವಿ ಅಲ್ಲ, ನಾವು ಮತ್ತು ಚಿರಂಜೀವಿ ಅಂತ ಬರೀತಿದ್ರು. ಹಾಗೆ ನಾನು ಚಿರಂಜೀವಿ ಉಜಿರೆ ಅಂತ ಬರೀತಾ ಇದ್ದೆ. ಆಗ ನೋಡಿ ಅಲ್ಲ, ಎಳೆಯ ಪ್ರಾಯ ಕವಿಗಳು ಅಂತ ಹೇಳಿದ ಕೂಡಲೇ ಅವರೊಂದು ಅಸಾಧಾರಣ ಕಾಣೋದು ನನಗೆ. ಕವಿಗಳು ಅಂತ ಹೇಳಿದ ಕೂಡಲೇ ಅವರ ಆ ಕಾಲಕ್ಕೆ ನಾವು ಕಂಡ ವೇಷಭೂಷಣಗಳು ಕೂಡ ಹಾಗಿದ್ದು ಸ್ವಲ್ಪ ವಿಶೇಷವಾದ ಲಕ್ಷಣ. ಹಾಗಾಗಿ ಹೆಸರು ಮನಸ್ಸು ಅಂತ ಎಲ್ಲ ಕವಿಗಳು ನೋಡಿದ್ರಲ್ಲ, ಪ್ರತಿಯೊಬ್ಬರಿಗೆ ಕುವೆಂಪು ಅಂತ ಹೇಳಿದ್ರು, ಎಲ್ಲರೂ ಕೂಡ ಬೇರೆ ಒಂದು ಕಾವ್ಯನಾಮ ಅಂತ ಇತ್ತು. ಹಾಗೆ ಕವನ ಬರೆಯುವುದಿದ್ದರೆ ಅದು ಹೆಸರು ಮರೆಸಿ ಬೇರೆ ಹೆಸರಲ್ಲಿ ಬರಿಬೇಕು ಎನ್ನುವಷ್ಟು ಅದು ಒಂದು ಕಾರಣ. ತನಿಖಾ ಪತ್ರಿಕೋದ್ಯಮ ಅಂತ ಅಲ್ಲಿ ಒಂದು 2-3 ಲೇಖನ ನಾನು ಈ ಕಾಡು ಕಡಿಯುವುದು ನರೇಂದ್ರ ಎಂಥದಕ್ಕೆ ಸೋಷಿಯಲ್ ಫಾರೆಸ್ಟ್ರಿ, ಸಾಮಾಜಿಕ ಅರಣ್ಯ ಅಂತ ಹೇಳಿಕೊಂಡು ಮತ್ತೆ ಎಂಥದ್ದು ಗೇರೋ ಎಂತ ನಡುವುದು ಅಂತ ವೈವಿಧ್ಯಮಯವಾದ ಬಹುತ್ವದ ಸಾಧ್ಯತೆಯನ್ನು ನಾಶಪಡಿಸಿ ಏಕತ್ವದ ಕಾಡನ್ನು ಹೇರುವುದು ಅದು ಕೂಡ ಮಾಡ್ತಾರೋ. ಕಾಡು ಕಡಿದು ಬೇಗ 2-3 ವರ್ಷ ಬೋಳು ನಾನು ಅಲ್ಲಿ ಕರಾಯದ ಹತ್ರ ಬರುವಾಗ ಮತ್ತೆ ಅಲ್ಲಿ ಮುಂಡಾಜಿಯಲ್ಲಿ ನೋಡಿ ನನಗಿದು ಎಂಥದ್ದು ಅಂತ ಕಂಡಿತ್ತು. ಅಂದರೆ ನಿಜವಾಗಿ ಇದೆಂಥ ಕಾಡು ಕಡಿದಿವರು ಎಂಥದ್ದು. ಆಗ ಭಾರಿ ಜೋರು ಸೋಷಿಯಲ್ ಫಾರೆಸ್ಟ್ ಕಾಡು ಬೆಳೆಸುವುದು ಅಂತ. ಮತ್ತೆ ಅಲ್ವ ಕಾಡು ಬೆಳೆಸಲಿಕ್ಕಿಲ್ಲ, ಅದರಷ್ಟಕ್ಕೆ ಅದು ಬೆಳೆಯುವುದು ಸಾಮಾಜಿಕ ಅರಣ್ಯ ಅಂತ ಒಂದು ಬಂತು. ಇದನ್ನು ನೋಡಿ ಒಂದು 2-3 ಲೇಖನ ಬರೆದೆ ನಾನು. ಎಲ್ಲ ಲೇಖನವು ಚಿರಂಜೀವಿ ಅನ್ನೋ ಹೆಸರಿನಲ್ಲಿ ಬಂತು. ಯಾಕೆ ಚಿನ್ನಪೋಣದ ಅದು ಅಲ್ಲಿಯವ್ರಿಗೆ ಗೊತ್ತುಂಟಿದ್ದು ನಾನೇ ಬರೆಯುವುದು ಅಂತ. ಈ ಲೇಖನ ಬಂದ ಮೇಲೆ ಕೆಲವರಿಗೆ ಅನುದಾನ ಬರುವುದೆಲ್ಲ ಉಂಟಲ್ಲ, ಸಂಭಾವನೆ ಟೆಂಡರ್ನವರಿಗೆ ಅಲ್ಲಿ ಅವರಿಗೆ ತಾಪತ್ರ ಆಯಿತು. ಒಂದು ಶಾಲಾ ಕಟ್ಟಡದ ಬಗ್ಗೆಯೂ ಹಾಗೆ ಬರೆದೆ ನಾನು. ಶಾಲಾ ಕಟ್ಟಡದ ಕಟ್ಟಿದ್ದು ಅದು ಶಿಥಿಲವಾಗಿ ಹಣ ಎಲ್ಲ ಅಪವ್ಯಯವಾಗಿ ಅರ್ಧಂಬರ್ಧದಲ್ಲಿ ನಿಂತ ಬಗ್ಗೆಯೂ ಸಚಿತ್ರ ಲೇಖನ ಅಂತ ಹೇಳಿಕೊಂಡು ಇದು 3-4 ಲೇಖನ ಬರೆದೆ. ಆಗ ನನಗೆ ಇದರ ನಿಜವಾದ ಮತ್ತೊಂದು ಜಗತ್ತು ಪರಿಚಯ ಆಯಿತು. ಆಯಿತಾ, ನಾವೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ, ನೀವು ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಬರೀಲಿಕ್ಕಿಲ್ಲ, ಬರೆದ್ರೆಲ್ಲ ಮತ್ತೆ ನೀವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಹೀಗೆ ಎಚ್ಚರಿಕೆಗಳು, ಬೆದರಿಕೆಯ ಟೋನಿನ ಕೆಲವು ಪ್ರತಿಕ್ರಿಯೆಗಳು ಬಂದು ನನ್ನ ಲೇಖನಗಳಿಗೆ. ಆಯಿತಾ, ನಾನು ಕೆಲಸ ಮಾಡೋದು ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯಲ್ಲಿ. ಅದಕ್ಕೆ ಅದರದ್ದೇ ಆದ ಒಂದು ಸುರಕ್ಷಿತ ವಲಯದಲ್ಲಿ ನಾವು ಇರಬೇಕು ಅಲ್ವಾ. ನಾನು ಇದೀಗ ಸಾಮಾಜಿಕ ವಿಷಯಗಳನ್ನು ಇಟ್ಟುಕೊಂಡು ಬರೆದು ಇನ್ನು ಸಮಸ್ಯೆಗಳಾಗುವುದು ಬೇಡ ಅಂತ ಹೇಳಿಕೊಂಡು ಇನ್ನು ಈ ಥರದ ಹೆಸರು ಮರೆಚಿ ಬರೆಯುವುದೂ ಬೇಡ, ಚಿರಂಜೀವಿ ಬೇಡ, ಚಿನ್ನಪ್ಪ ಗೌಡನೇ ಬರೆದ್ರೆ ಸಾಕು ಅಂತ ಹೇಳಿ ಹಾಗೆ ಆರಂಭದ ದಿನಗಳಲ್ಲಿ ನೀವು ಹೇಳಿಗೆ ಚಿರಂಜೀವಿ ಉಜಿರೆ ಅಂತ ಬರೀತಿದ್ದೆ. ಅದು ಬಹಳ ಕಾಲ ನಾನೇನು ಮಾಡಲಿಲ್ಲ ಸರ್. ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಅಲ್ಲಿ 9 ವರ್ಷ ಇದ್ದೆ ನಾನು. 78ರಿಂದ 87. ಅಂದರೆ ನೀವು ಯೂನಿವರ್ಸಿಟಿಯಲ್ಲಿ ನಿಮಗೆ ಸಿಕ್ಕ ವಿದ್ಯಾರ್ಥಿಗಳಷ್ಟೇ
ಉಜಿರೆಯಲ್ಲೂ ನಿಮಗೆ ಸಿಕ್ಕಿದ್ದಾರೆ. ಒಂದರ್ಥದಲ್ಲಿ ನನಗಿಂತ ಅವರನ್ನು ನಾನು ಇನ್ನೊಂದೇ ಕ್ರಮದಲ್ಲಿ ನೋಡ್ತೇನೆ. ಉಜಿರೆಯ ವಿದ್ಯಾರ್ಥಿ, ಯಾಕಂದ್ರೆ ಇಲ್ಲಿ ನಿಮಗೆ ಸಿಕ್ಕಿದ್ದು 60, 30, 40, ಅಲ್ಲಿ 300-400 ಜನ ವರ್ಷಕ್ಕೆ ಸಿಕ್ಕಳು. ಆ ಬಳಗವು ದೊಡ್ಡದಿದೆ, ದೊಡ್ಡ ಬಳಗ. ಅದು 9 ವರ್ಷದಲ್ಲಿ ನಾನು ಸಂಪಾದನೆ ಮಾಡಿದ ವಿದ್ಯಾರ್ಥಿ ಬಳಗ. ಇವತ್ತಿಗೂ ಅನೇಕ ಜನ ಉಜಿರೆಯ ಸ್ಟೂಡೆಂಟ್, ಚಿನ್ನಪ್ಪರ ಸ್ಟೂಡೆಂಟ್. ಹೌದು, ಹೇಳ್ತಾರೆ. ಇನ್ನೊಂದಲ್ಲಿ ಒಂದು ವಯಸ್ಸು ನೋಡಿ, ಈಗ PUC ಮಕ್ಕಳು ಎಲ್ಲ 17 ಅಲ್ವಾ, 16, 17, 18 ಒಂದು ವಯಸ್ಸಿನ ಮಕ್ಕಳು. ನೀವು ಹೇಳಿದ್ದನ್ನೆಲ್ಲ ಬಹುವಾಗಿ ಮನಸ್ಸಿಗೆ ತೆಕ್ಕೊಳ್ಳುವವರು ಮಕ್ಕಳು. ಅಂದರೆ ಒಂಥರದ ಅಡೋಲ್ಸೆಂಟ್ ಪೀರಿಯಡ್ ಅಂತ ಹೇಳ್ತಾರೆ ನೋಡಿ. ನೀವು ಶೃಂಗಾರದ ಬಗ್ಗೆ ಮಾತಾಡಿ, ಪ್ರೀತಿಯ ಬಗ್ಗೆ ಮಾತಾಡಿ, ಪ್ರಣಯದ ಬಗ್ಗೆ ಮಾತಾಡಿ, ನಾವು ಬಹಳ ಎಚ್ಚರದಿಂದ ಮಕ್ಕಳಲ್ಲಿ ಮಾತಾಡಬೇಕು ನಾವು, ಅಲ್ವಾ? ಆ ಮಕ್ಕಳ ವಯಸ್ಸಿಗೂ ನಿಮ್ಮ ಚಿರಂಜೀವಿ ಅನ್ನುವ ಕವಿಗೆ ಸಂಬಂಧ ಕಾವ್ಯ ಪಾಠ ಮಾಡುವ PUCಯಲ್ಲೆಲ್ಲ, ಡಿಗ್ರಿಯಲ್ಲಿ ಐಚ್ಛಿಕ ಬಂತು ನೋಡಿ, ನಿಮಗಿತ್ತು ಸ್ವಲ್ಪ ಬಲಿತ ವಿದ್ಯಾರ್ಥಿಗಳು. ನಾನು ಮೊದಲೇ ನನ್ನ ಕ್ರಮ ಇತ್ತು, ಯಾವ ತರಗತಿಗೆ ಯಾವ ವಯೋಮಾನದ ಮಕ್ಕಳಿಗೆ ನಾನು ಏನನ್ನು ಕಲಿಸಬೇಕು ಅಂತ ಇದು ಸ್ಪಷ್ಟ ಇತ್ತು ನನಗೆ. PUC ಮಕ್ಕಳಲ್ಲಿ ಹಂಚಿಕೊಳ್ಳುವ ಸಂಗತಿಗಳೇ ಬೇರೆ, ಫೈನಲ್ ಡಿಗ್ರಿಯಲ್ಲಿ ಹಂಚಿಕೊಳ್ಳುವ ಸಂಗತಿಗಳೇ ಬೇರೆ. ಫೈನಲ್ ಡಿಗ್ರಿಯಲ್ಲಿ ಹೇಳಬಹುದಾದ ಮಾತುಗಳನ್ನು ನಾನು PUCಯಲ್ಲಿ ಹೇಳುವ ಕ್ರಮ ಇಲ್ಲ. ಯಾಕೆಂದರೆ ಅದು ಅನೇಕ ಅಪಾಯಗಳಿಗೆ ಕಾರಣ ಆಗ್ತದೆ ಮತ್ತು ಅವರಿಗೆ ಅದರ ನಿಜವಾದ ಇದನ್ನು ಗ್ರಹಿಸಿಕೊಳ್ಳಿಕ್ಕೆ ವಯಸ್ಸು ಮತ್ತು ಮನಸ್ಸು ಕೇಂದ್ರೀಕರಿಸಿಕೊಂಡು ನಮ್ಮ ಪಠ್ಯ ವಿನ್ಯಾಸ ಇರ್ತದೆ. ನಾನು ಆ ಥರದಲ್ಲಿ 9 ವರ್ಷ ಉಜಿರೆಯಲ್ಲಿ ಇದ್ದವು ನಾನು. ಅದು ನನ್ನ ಬದುಕಿನ ಅತ್ಯಂತ ಒಂದು ರಮ್ಯ ಭಾಗ ಅಂತ, ಒಂದು ರೊಮ್ಯಾಂಟಿಕ್, ಭಾಳ ರಮ್ಯವಾದ ಭಾಗ ಅದು. ಯಾಕಂದರೆ ಅಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳು, ವಾರ್ಷಿಕೋತ್ಸವದಲ್ಲಿ ರೂಪಕಗಳನ್ನು ಮಾಡಿಸುವಂಥದ್ದು, ಆಟೋಟದಲ್ಲಿ ಭಾಗವಹಿಸುವುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ, ಅಲ್ಲಿ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡೋದು, ಸಾಹಿತಿಗಳಲ್ಲೂ ದೊಡ್ಡ ಬರ್ತಾ ಇದ್ರಲ್ಲ ಅವ್ರನ್ನೆಲ್ಲ ಮಾತಾಡಿಸೋದು. ಅದೊಂದು 7-9 ವರ್ಷ ಅದು ಬಹುತೇಕ ಒಂಥರದ ಏನು ಹೇಳ್ತೀರಿ ಅದಕ್ಕೆ ನೀವು, ತುಂಬ ರಮ್ಯತೆಯ ಬದುಕಿನಲ್ಲಿ ಭಾಳ ರೋಮಾಂಚನದ. ಸರ್, ಅಲ್ಲಿಂದ ನೀವು ಯೂನಿವರ್ಸಿಟಿಗೆ ಬರ್ತೀರಿ. ಪ್ರಿಯ ಕೇಳುಗರೆ, ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ. ಇದುವರೆಗೆ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಸೃಜನಾತ್ಮಕ ಸಾಹಿತಿಗಳು, ಸಂಶೋಧಕರು, ಪ್ರಾಧ್ಯಾಪಕರು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರೊಂದಿಗೆ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ನಡೆಸಿಕೊಟ್ಟ ಮಾತುಕತೆಯ 2ನೇ ಭಾಗ ಆಲಿಸಿದಿರಿ. ಇದು ಇಂದಿನ ಸ್ಮೃತಿ ಧ್ವನಿ. ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.